ಮಾಜಿ ಸಚಿವ ಪಾಟೀಲರ ಸಡಗರದ ಹುಟ್ಟುಹಬ್ಬ. ಕ್ಷೇತ್ರದ ವಿವಿಧೆಡೆ ಭವ್ಯ ಸ್ವಾಗತ. ಪಾಟೀಲರ ಭಾವಚಿತ್ರಕ್ಕೆ ಮಹಿಳೆಯರಿಂದ ಕ್ಷೀರಾಭಿಷೇಕ, ಮನೆಗೆ ಭೇಟಿ ನೀಡಿ ಸನ್ಮಾನ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಟ್ಟುಹಬ್ಬದ ಪ್ರಯುಕ್ತ ಬುಧವಾರ ಅವರ ಭಾವಚಿತ್ರಕ್ಕೆ ಮಹಿಳೆಯರಿಂದ ಕ್ಷೀರಾಭಿಷೇಕ ಜರುಗಿತು. ಪಟ್ಟಣದ ಜೇರಪೇಟ್ ಬಡಾವಣೆಯ ಹನುಮಾನ ದೇವಸ್ಥಾನ ಹತ್ತಿರ ಬಡಾವಣೆಯವರಿಂದ ಆಯೋಜಿಸಿದ ಕಾರ್ಯಕ್ರಮಕ್ಕೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಬಾಜಾ ಭಜಂತ್ರಿ ಮೂಲಕ ಭವ್ಯ ಮೆರವಣಿಗೆ ಮೂಲಕ ಕರೆತರುವ ಮೂಲಕ ದೇವಸ್ಥಾನಕ್ಕೆ ಅಳವಡಿಸಿರುವ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಭಾವಚಿತ್ರಕ್ಕೆ ಸ್ಥಳೀಯ ಮಹಿಳೆಯರಿಂದ ಕ್ಷೀರಾಭಿಷೇಕ ಮಾಡಲಾಯಿತು. ಇದಕ್ಕೂ ಮುನ್ನ ಪಟ್ಟಣದ ಐತಿಹಾಸಿಕ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಕುಟುಂಬದವರೊಂದಿಗೆ ಆಗಮಿಸಿ ಶ್ರೀ ವೀರಭದ್ರೇಶ್ವರರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿನ ಅನ್ನ ದಾಸೋಹದಲ್ಲಿ ಪ್ರಸಾದ ಸ್ವೀಕರಿಸಿದರು. ಅಲ್ಲಿಂದ ಭವಾನಿ ದೇವಸ್ಥಾನದಲ್ಲಿಯೂ ಕೂಡ ಭವಾನಿ ಮಾತೆಗೆ ವಿಶೇಷ ಪೂಜೆ ಸಲ್ಲಿಸಿದರು. ಅಲ್ಲಿಂದ ಬಪ್ಪಣಿ ಗಲ್ಲಿಯಲ್ಲಿ ಪುರಸಭೆ ಸದಸ್ಯ ವೀರೇಶ ಸೀಗಿಯಿಂದ ಕ್ರೇನ್ ಮೂಲಕ ಭವ್ಯ ಹೂವಿನ ಹಾರ ಹಾಕಿದರು. ಅಗಡಿ ಮನೆ ಮಲ್ಲಿಕಾರ್ಜುನ ಮಾಶೆಟ್ಟಿ ಮನೆಗೆ ಭೇಟಿ ನೀಡಿ ನೆರವೇರಿಸಿದ ಸನ್ಮಾನ ಸ್ವೀಕರಿಸಿದರು. ಫೈನ್ ಟೆಂಟ್ ಹೌಸ್, ಸರಾಫ್ ಬಜಾರ್ ಹಾಗೂ ಬಟ್ಟೆ ಅಂಗಡಿ ಮಾಲೀಕರಿಂದಲೂ ಬಾಲಾಜಿ ಮಂದಿರ ಹತ್ತಿರ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಯೂ ಕೂಡ ಸನ್ಮಾನ ಸ್ವೀಕರಿಸಿ ಕೇಕ್ ಕತ್ತರಿಸಿದರು. ಸರ್ದಾರ್ ಪಟೇಲ್ ವೃತ್ತದಲ್ಲಿರುವ ದರ್ಗಾಗೆ ತೆರಳಿ ದರ್ಶನ ಪಡೆದರು. ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ದಲಿತ ಸಂಘಟನೆಯವರಿಂದ ಆಯೋಜನೆ ಮಾಡಲಾಗಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಕ್ ಕತ್ತರಿಸಿ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡರು. ಬಸವ ಕಲ್ಯಾಣ ಕಾಂಗ್ರೆಸ್ ಮುಖಂಡ ಧನರಾಜ ತಾಳಂಪಳ್ಳಿ, ಪ್ರೇಮಾ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಡಾ ಚಂದ್ರಶೇಖರ್ ಪಾಟೀಲ್, ಎಂಎಲ್ಸಿ ಭೀಮರಾವ್ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವೀರಣ್ಣ ಪಾಟೀಲ್, ಸಹಕಾರ ಯೂನಿಯನ್ ನಿಯಮಿತ ಅಧ್ಯಕ್ಷ ಹಾಗೂ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಭಿಷೇಕ್ ಪಾಟೀಲ್, ಉದ್ಯಮಿ ಅಕ್ಷಯ್ ಪಾಟೀಲ್, ಉದ್ಯಮಿ ರುದ್ರಂ ಪಾಟೀಲ್, ಕೆಎಂಎಫ್ ಸದಸ್ಯ ರೇವಣಸಿದ್ದ ಪಾಟೀಲ್, ಅಫ್ಸರ್ ಮಿಯಾ, ಉಮೇಶ್ ಜಮ್ಗಿ ಸೇರಿದಂತೆ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು.